ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಮಹಾನಗರ, ದೊಡ್ಡ ದೊಡ್ಡ ನಗರಗಳನ್ನೇ ಮೀರಿಸಬಲ್ಲ ಸಿಟಿ ಬೆಂಗಳೂರು. ಬೆಂಗಳೂರಲ್ಲಿ ಭೂಮಿ ಬೆಲೆ ಚಿನ್ನಕ್ಕಿಂತಲೂ ಭಾರಿ ದುಬಾರಿ. ಹೂಡಿಕೆ ಮಾಡುವುದಕ್ಕೆ ಬೆಂಗಳೂರು ಸಿಟಿ ಯಾವಾಗಲೂ ಬೆಸ್ಟ್. ಅದರಲ್ಲೂ ನಾಗರಬಾವಿ ಈಗ ಇನ್ವೆಸ್ಟ್ಮೆಂಟ್ ಹಬ್. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಕೊಡ್ತೀವಿ ನೋಡಿ. ಬೆಂಗಳೂರು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಸಿಟಿ. ಸಿಲಿಕಾನ್ ಸಿಟಿ ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತಾ ಇದೆಯೋ ಅಷ್ಟೇ ಸ್ಪೀಡ್ ಡೆವಲಪ್ಮೆಂಟ್ ನಾಗರಬಾವಿಯಲ್ಲೂ ಕಾಣಬಹುದು. ಬೆಂಗಳೂರು ಪಶ್ಚಿಮ ಭಾಗದಲ್ಲಿರೋ ಈ ಪ್ರದೇಶ ನಿರೀಕ್ಷೆಗೂ ಮೀರಿ ಬೆಳೆದಿದೆ. ಮೈಸೂರು ರಸ್ತೆಗೆ ಹೊಂದಿಕೊಂಡಿರೋ ಈ ಏರಿಯಾ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್. ಇಷ್ಟೇ ಅಲ್ಲ, ತುಮಕೂರು ರೋಡ್ಗೂ ಹತ್ತಿರವಾಗಿರುವಂಥ ಈ ಏರಿಯಾ ಇನ್ನಷ್ಟು ಬೆಳೆಯಲಿದೆ. ಇನ್ನು ನಾಗರಬಾವಿಯಲ್ಲಿ ಹೂಡಿಕೆ ಯಾಕೆ ಮಾಡಬೇಕು? ಮನೆ, ಸೈಟ್, ಅಪಾರ್ಟ್ಮೆಂಟ್ ಖರೀದಿ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಯಾಕೆ? ಏನೆಲ್ಲ ಸೌಲಭ್ಯಗಳು ಇಲ್ಲಿವೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಮೊದಲಿಗೆ ನಾಗರಬಾವಿ ಸ್ಟ್ರೆಂತ್ ಅನ್ನೋದು ನೋಡೋದಾದರೆ, ನಾಗರಬಾವಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೈವೇಗೆ ಹೊಂದಿಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ವೇಗವಾಗಿ ಬೆಳೆಯಲಿರೋ ಏರಿಯಾ ಇದು. ಜೊತೆಗೆ ಔಟರ್ ರಿಂಗ್ ರೋಡ್ ಹತ್ತಿರದಲ್ಲೇ ಇರೋದರಿಂದ ತುಮಕೂರು ರಸ್ತೆಗೆ ಕೇವಲ 10 ನಿಮಿಷದಲ್ಲಿ ತಲುಪಬಹುದು. ಮಾಗಡಿ ರೋಡ್ನಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ನೈಸ್ ಕಾರಿಡಾರ್ ಇದೆ. ಇದಕ್ಕೂ ನಾಗರಬಾವಿ ಬಹಳ ಹತ್ತಿರ. ಹಾಗಾಗಿ ಇಲ್ಲಿ ಭೂಮಿ ಖರೀದಿಗೆ ಬೆಸ್ಟ್ ಪ್ಲೇಸ್. ನಾಯಂಡಹಳ್ಳಿ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲೇ ಇದೆ. ಸ್ಯಾಟಲೈಟ್ ಬಸ್ ಸ್ಟಾಪ್, ಕೆಂಗೇರಿ ರೈಲ್ವೆ ಸ್ಟೇಷನ್ ಕೂಡ ಸಖತ್ ನಿಯರ್ ಆಗಿದೆ. ನಗರದ ಬೇರೆ ಬೇರೆ ಭಾಗಗಳಿಗೆ ಬಸ್ ಸಂಪರ್ಕ ಕೂಡ ಇದೆ. ಜಮೀನು ಖರೀದಿ ಮಾಡೋರಿಗೂ ಉತ್ತಮ ಅವಕಾಶ ಇದೆ. ನಾಗರಬಾವಿ ವೀಕ್ನೆಸ್ ನೋಡೋದಾದರೆ, ರಾಜ್ಯದ ವಿವಿಧ ಮೂಲೆಗಳಿಂದ ಈ ಏರಿಯಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನೆಲೆಸಿದ್ದಾರೆ. ಇದರಿಂದ ಏಕಾಏಕಿ ಭೂಮಿಯ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಸೈಟ್ ರೇಟ್ ಕೇಳಿದ್ರೇ ತಲೆ ಗಿರ್ರನ್ನತ್ತೆ. ಕನ್ನಡದ ಹೆಚ್ಚಿನ ಸೆಲೆಬ್ರಿಟಿಗಳು ಇರೋ ಕಾರಣ ಹೈ ಪ್ರೊಫೈಲ್ ಸ್ಟೇಟಸ್ ಹೊಂದಿರೋ ಏರಿಯಾ ಇದಾಗಿದೆ. ಸದ್ಯ ರೆಸಿಡೆನ್ಷಿಯಲ್ ಏರಿಯಾ ಆದರೂ ಕೂಡ ನಿಧಾನಕ್ಕೆ ಕಮರ್ಷಿಯಲ್ ಹಬ್ ಆಗ್ತಾ ಇದೆ. ಈ ಕಾರಣಕ್ಕೂ ಸೈಟ್ ಬೆಲೆ ದುಬಾರಿ ಆಗ್ತಾ ಇದೆ. ಮೈಸೂರು ರಸ್ತೆಗೆ ಹತ್ತಿರ ಆಗಿರೋದ್ರಿಂದ ಟ್ರಾಫಿಕ್ ಕೂಡ ಹೆಚ್ಚೇ ಇದೆ. ಒಂದು ವೇಳೆ ಹೆಚ್ಚಿನ ಮಳೆ ಬಂದಲ್ಲಿ ನಾಯಂಡನಹಳ್ಳಿ ಮತ್ತು ಕೆಂಗೇರಿ ರೋಡಲ್ಲಿ ನೀರು ನಿಲ್ಲುತ್ತೆ. ಈ ಸಮಸ್ಯೆಗಳ ಹೊರತಾಗಿ ನೆಗೆಟಿವ್ ಪಾಯಿಂಟ್ಸ್ ತುಂಬ ಕಡಿಮೆ ಅಂತಲೇ ಹೇಳಬಹುದು. ಹೂಡಿಕೆಗೆ ಏಕೆ ಬೆಸ್ಟ್ ಪ್ಲೇಸ್ ಅಂತ ನೋಡೋದಾದರೆ, ನಾಗರಬಾವಿಯಲ್ಲೇ ಪ್ರತಿಷ್ಠಿತ ಬೆಂಗಳೂರು ವಿವಿ ಜ್ಞಾನಭಾರತಿ ಕ್ಯಾಂಪಸ್ ಇದೆ. ನ್ಯಾಷನಲ್ ಲಾ ಸ್ಕೂಲ್, ಅಂಬೇಡ್ಕರ್ ಸ್ಕೂಲ್ ಆಫ್ ಎಕಾನಮಿಕ್ಸ್, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹೀಗೆ ಪ್ರತಿಷ್ಠಿತ ಸಂಸ್ಥೆಗಳೇ ಇದ್ದಾವೆ. ಹೀಗಾಗಿ ಹೂಡಿಕೆಗೆ ಅವಕಾಶಗಳು ಹೆಚ್ಚಾಗಿದ್ದಾವೆ. ಸರ್ಕಾರವು ಈ ಭಾಗದ ಅಭಿವೃದ್ಧಿಗೆ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ. ಬೇರೆ ಏರಿಯಾಗೆ ಕಂಪೇರ್ ಮಾಡಿದಲ್ಲಿ ಈ ಭಾಗದಲ್ಲಿ ಬಾಡಿಗೆ ಮನೆ ಲೀಸ್ಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಈಗಲೂ 1 BHK ರೆಂಟ್ 6ರಿಂದ 8 ಸಾವಿರಕ್ಕೆ ಸಿಗುತ್ತೆ. 2 BHK ರೆಂಟ್ 12ರಿಂದ 15 ಸಾವಿರ ಇದೆ. ಇನ್ನು 2 BHK ಲೀಸ್ ಅಂತೂ 13ರಿಂದ 25 ಲಕ್ಷ ಬೇಕೇ ಬೇಕು. ಮನೆ ಸೈಟ್ ರೇಟ್ ಹೇಗಿದೆ ಅಂತ ನೋಡೋದಾದರೆ, ನೀವು ಈ ಏರಿಯಾದಲ್ಲಿ 2 ರೀತಿಯ ಅಪಾರ್ಟ್ಮೆಂಟ್ ಕಾಣ್ಬೋದು. ಒಂದು ಲಕ್ಸುರಿ, ಇನ್ನೊಂದು ಅಫೋರ್ಡೆಬಲ್. ಶ್ರೀಮಂತರು ಲಕ್ಸುರಿ ಅಪಾರ್ಟ್ಮೆಂಟ್ ಖರೀದಿ ಮಾಡ್ಬೋದು. ಮಿಡಲ್ ಕ್ಲಾಸ್ನವರು ಅಫೋರ್ಡೆಬಲ್ ಅಪಾರ್ಟ್ಮೆಂಟನ್ನು ನೋಡಬಹುದು. ಲಕ್ಸುರಿ ಅಪಾರ್ಟ್ಮೆಂಟ್ 2 BHK 1.5 ಕೋಟಿಯಿಂದ 3.5 ಕೋಟಿವರೆಗೂ ಇದೆ. ಇನ್ನು 3 BHK 3.5 ಕೋಟಿಯಿಂದ 8 ಕೋಟಿವರೆಗೂ ಸಿಗುತ್ತೆ. ಇನ್ನು ಮಿಡಲ್ ಕ್ಲಾಸ್ ಜನಕ್ಕೆ 2 BHK 38.5 ಲಕ್ಷದಿಂದ ಶುರುವಾಗಲಿದೆ. ಇನ್ನು 4 BHK ಫ್ಲ್ಯಾಟ್ 2 ಕೋಟಿ 20 ಲಕ್ಷದವರೆಗೂ ಇದೆ. ಇನ್ನು ಸೈಟ್ ಖರೀದಿ ಮಾಡಲು ಪ್ರತಿ ಸ್ಕ್ವೇರ್ ಫೀಟ್ ಬೆಲೆ 12,000ದಿಂದ 20,000ದವರೆಗೂ ಇದೆ. ಇನ್ನು ಹೆಲ್ತ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ನೋಡೋದಾದರೆ, BGS ಸೇರಿದಂತೆ ಅನೇಕ ಪ್ರತಿಷ್ಠಿತ ಆರೋಗ್ಯ ಸಂಸ್ಥೆಗಳು ಹತ್ತಿರದಲ್ಲೇ ಇವೆ. ಅದಕ್ಕಿಂತಲೂ ಮುಖ್ಯವಾಗಿ ಎಂಟರ್ಟೈನ್ಮೆಂಟ್ ಅನ್ನೋದಾದರೆ ಅನೇಕ ಡಬ್ಬಿಂಗ್ ಮತ್ತು ಸೀರಿಯಲ್ ಸ್ಟುಡಿಯೋಗಳು ಇಲ್ಲಿದ್ದಾವೆ. ಈ ಪೈಕಿ ಅಕ್ಷಯ್ ಸ್ಟುಡಿಯೋ ಒಂದು. ಇನ್ನು ಪಬ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಹೋಟೆಲ್ಗಳು ಇಲ್ಲಿದ್ದಾವೆ. ಹಾಗಾಗಿ ಆರೋಗ್ಯ ಮತ್ತು ಮನರಂಜನೆ ಕ್ಷೇತ್ರದಲ್ಲೂ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗಿವೆ. ಇರೋ ಸಮಸ್ಯೆಗಳು ಏನು ಅಂತ ನೋಡೋದಾದರೆ, ಆಗಲೇ ಹೇಳಿದಂತೆ ಈ ಏರಿಯಾ ಮೈಸೂರು ರಸ್ತೆಗೆ ಹೊಂದಿಕೊಂಡಿದೆ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚೇ ಇದೆ. ಒಂದು ಕಾಲದಲ್ಲಿ ನಾಗರಬಾವಿ ಹಳ್ಳಿ ಆಗಿತ್ತು. ಹಾಗಾಗಿ ಈಗಲೂ ಕೃಷಿ ಭೂಮಿ ಇದೆ. ಮಳೆ ಬಂದರೆ ಚರಂಡಿಗಳಲ್ಲಿ ನೀರು ನಿಲ್ಲುತ್ತೆ. ಮೆಟ್ರೋ ವಿಸ್ತರಣೆ ಕಾಮಗಾರಿ ಮತ್ತು ರಸ್ತೆ ಕಾಮಗಾರಿ ನಡೀತಾ ಇರೋದು ಹೂಡಿಕೆದಾರರಿಗೆ ಚೂರು ತಲೆಬಿಸಿ ಆಗುತ್ತೆ. ಸದ್ಯದಲ್ಲೇ ನಾಗರಬಾವಿ ಸಮೀಪಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೋ ಸಾಧ್ಯತೆ ಇದೆ. ಭೂಮಿ ಬೆಲೆ ಚಿನ್ನಕ್ಕಿಂತಲೂ ದುಬಾರಿ ಆಗಲಿದೆ. ಅಷ್ಟೇ ಅಲ್ಲ, ಹೂಡಿಕೆದಾರರ ಹಾಟ್ಸ್ಪಾಟ್ ಕೂಡ ಆಗಲಿದೆ. ಇಲ್ಲಿ ಯಾರೇ ಹಣ ಹೂಡಿಕೆ ಮಾಡಿದರೂ ಡಬ್ಬಲ್ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ.
ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ಹೋಮ್ ಫಸ್ಟ್ ಫಾಲೋ ಮಾಡಿ.